ಹಾಸನದ ಬೇಲೂರು ತಾಲೂಕಿನ ಜಗಬೋರನಹಳ್ಳಿಯಲ್ಲಿ ಕಾಡಾನೆ ಭೀಮಾ ಮತ್ತು ಕ್ಯಾಪ್ಟನ್ ಕಾಡಾನೆ ನಡುವೆ ಭೀಕರ ಯುದ್ಧವೇ ನಡೆದಿದೆ. ಜಗಬೋರನಹಳ್ಳಿ ಗ್ರಾಮದೊಳಗೆ ಭೀಮಾ ಮದವೇರಿ ಎಂಟ್ರಿ ಕೊಟ್ಟಿದ್ದಾನೆ. ಇದೇ ವೇಳೆ ಕ್ಯಾಪ್ಟನ್ ಹೆಸರಿನ ಕಾಡಾನೆ ಎಂಟ್ರಿಯಾಗಿ ಎರಡು ಕಾಡಾನೆಗಳು ಪರಸ್ಪರ ಕಾಳಗ ಮಾಡಿವೆ. ಈ ಮದಗಜಗಳ ರೌದ್ರಾವತಾರ ನಿಜಕ್ಕೂ ಭೀಕರವಾಗಿತ್ತು. ಜಗಬೋರನಹಳ್ಳಿಗೆ ಇದ್ದಕ್ಕಿದ್ದಂತೆ ಎಂಟ್ರಿ ಕೊಟ್ಟ ಕಾಡಾನೆಗಳಿಂದ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಗ್ರಾಮದೊಳಗೆ ನುಗ್ಗಿ ಕುಸ್ತಿಗೆ ಬಿದ್ದ ಕಾಡಾನೆಗಳನ್ನ ಆನೆ ಕ್ಷಿಪ್ರ ಕಾರ್ಯಾಚರಣೆ ಪಡೆ ಹಿಂಬಾಲಿಸಿದ್ರು. ಎರಡು ಮದಗಜಗಳ ಕಾಳಗ ಕೆಲ ಕಾಲ ಮುಂದುವರೆದಿತ್ತು. ಗ್ರಾಮದ ಮನೆಯೊಂದರ ಅಂಗಳಕ್ಕೆ ನುಗ್ಗಿದ ಭೀಮನೊಂದಿಗೆ ಕ್ಯಾಪ್ಟನ್ ಆನೆ ಕಾದಾಡ್ತಿರೋದನ್ನ ಕಂಡು ಜನ ಎದ್ದೋ ಬಿದ್ದೋ ಅಂತ ಓಡ್ ಹೋಗಿದ್ದಾರೆ. ಇನ್ನ ಮಹಿಳೆಯೊಬ್ಬರು ದೇವ್ರು ಎಂದು ಕೈ ಮುಗ್ದಿದ್ದಾರೆ. ಭೀಮ ಮನೆಯೊಂದರ ಬೇಲಿ ಕಡೆ ನುಗ್ಗಿದಾಗ ಅಲ್ಲಿ ಕಟ್ಟಿದ್ದ ಹಸುಗಳು ಹಗ್ಗ ಹರಿದು ಓಡಿ ಪ್ರಾಣಾಪಾಯದಿಂದ ಪಾರಾಗಿವೆ. ಇದೇ ವೇಳೆ ಕ್ಯಾಪ್ಟನ್ ಕಾಡಾನೆ ಕೋಪಕ್ಕೆ ಸಿಕ್ಕು ಮನೆ ಮುಂದೇರಿಸಿದ್ದ ಸಿಂಟ್ಯಾಕ್ಸ್ ಪುಡಿ ಪುಡಿಯಾಗಿದೆ. ನಂತರ ಅಲ್ಲೇ ಇದ್ದ ಎತ್ತಿನ ಗಾಡಿಯನ್ನ ಕ್ಯಾಪ್ಟನ್ ಕಾಡಾನೆ ಎತ್ ಹಾಕಿದೆ. ಕಾಡಾನೆಗಳ ಕಾಳಗದಲ್ಲಿ ದೈತ್ಯ ಭೀಮನ ಒಂದು ದಂತವೇ ಮುರಿದು ಬಿದ್ದಿದೆ. ತನ್ನ ಸೌಮ್ಯ ಸ್ವಭಾವದಿಂದಲೇ ಹೆಸರು ಮಾಡಿದ್ದ ಭೀಮ ಈಗ ಎರಡು ಕೋರೆಯಲ್ಲಿ ಒಂದು ಕೋರೆ ಕಳೆದುಕೊಂಡು ರಕ್ತ ಸುರಿಸಿಕೊಂಡು ಓಡಾಡಿದ್ದಾನೆ.